ಕೇಳಿದ್ರು ಯಾಕೆ ಸಂಜು ಕಿಟ್ಟಿನೇ ಆಗ್ಬೇಕಂತ. ಇದು ಅವ್ರು ಸಂಪಾದಿಸಿರೋ ಪ್ರೀತಿ. 17 ವರ್ಷ ಆಯ್ತು ಇಂತಿ ನಿನ್ನ ಪ್ರೀತಿಯ ರಿಲೀಸ್ ಆಗಿ. ಒಂದು ಡೈಲಾಗ್ ಈಗಲೂ ಟ್ರೆಂಡಿಂಗ್ ಅಲ್ಲಿ ಇದೆ. ಆಲ್ರೆಡಿ ನಾನು ಬರ್ಬೇಕಾ ಸುಮಾರು ಜನ ಹೇಳ್ತಾ ಇದ್ರು ನಿಮ್ಮ ಅಭಿಮಾನಿಗಳು ಹೆವಿ ಇದಾರೆ ಸರ್, ಒಂದ್ಸತಿ ಬರ್ಬೋದಾ ಸೌಂಡು? ಅಮೇಜಿಂಗ್ ಸರ್. ವಂಡರ್ಫುಲ್, ಥ್ಯಾಂಕ್ ಯು. ಸ್ಯಾಂಡಲ್ವುಡ್ ಸಂಜು ಅಂತಾನೆ ಫೇಮಸ್ ಆಗಿರೋ ಕಿಟ್ಟಪ್ಪನ ಸಂಜು ಪಾತ್ರಕ್ಕೆ ಆಯ್ಕೆ ಮಾಡಿದ್ದೆ ಆ ಕಾರಣಕ್ಕೆ. ಈಸ್ ಬಿ ಅಂದ್ರೆ ಸಂಜು ಅಂತ ಒಂದು ಕತೆ ಹೇಳಕ್ಕೆ ಕಿಟ್ಟಪ್ಪ ಇಸ್ ದ ಮೋಸ್ಟ್ ಸೂಟಬಲ್ ಹೀರೋ. ಸೊ ಹಾಗಾಗಿ ಆ್ಯಂಡ್ ಈಸ್ ಅ ವಂಡರ್ಫುಲ್ ಆಕ್ಟರ್, ಈಸ್ ಮೈ ಕ್ಲೋಸ್ ಫ್ರೆಂಡ್. ಕಿಟ್ಟಪ್ಪ, ವಾಟ್ ಅಬೌಟ್ ದ ಫಿಲ್ಮ್? ನಮ್ಮ ಡೈರೆಕ್ಟ್ರು ಇಂಗ್ಲಿಷ್ ನಮಗೆ ತುಂಬಾ ಸರಾಗವಾಗಿ ಬರಲ್ಲ ಇಂಗ್ಲಿಷ್ ಮಾತಾಡಕ್ಕೆ. ನಾಗಶೇಖರ್ ಅವರು ನಮ್ಮ ಇನ್ನೊಬ್ರು ನಿರ್ಮಾಪಕರಿದ್ರು, ತೀರೋದವರು ಮಾಪೇಗೌಡರು ಅಂತ. ಅವ್ರು ಹೇಳ್ತಿದ್ರು ಅವಳು ಇವನ್ನೆಲ್ಲ ಕರಿಚಿಳ್ಳಿ ಅದ್ಯಾವುದೋ ಮಳವಳ್ಳಿ ಗಲ್ಲಿಂದ ಬಂದ್ಬಿಟ್ಟು ನಾನು ಮೇನ್ ರೋಡ್ ಆಗಿರೋರಿಗೆ ಹೆಂಗಿದೆ ಆಗಿಸ್ತಾನಲ್ಲ ಇವನು ಅಂತ. ಎಲ್ರಿಗೂ ನಮಸ್ಕಾರ. 3 ಹಾಡುಗಳು ನೋಡಿದ್ದೀರಾ, ಟ್ರೈಲರ್ ನೋಡಿದ್ದೀರಾ, ಸಾಂಗ್ಲರ್ ನೋಡಿದ್ರಿ. ಬಹುಶಃ ನಿಮ್ಗೆಲ್ಲ ಖುಷಿ ಆಗಿದೆ ಅಂತ ಅನ್ಕೊಂತೀನಿ. ಖುಷಿ ಆಯ್ತಾ? ಸಿನಿಮಾ ನೋಡ್ತೀರಾ ತಾನೆ? ಇದೇ ಜನವರಿ 10ನೇ ತಾರೀಕು ಪ್ರಪಂಚದಾದ್ಯಂತ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ತುಂಬಾ ಚಂದನೆ ಸಿನಿಮಾ. ಸಂಜು ಗೀತಾ 1 ತಾವೆಲ್ಲ ನೋಡಿದ್ರಿ. ತುಂಬಾ ದೊಡ್ಡ ಪ್ರಮಾಣದಲ್ಲಿ ನಮಗೆ ಆ ಸಿನಿಮಾ ಸಕ್ಸಸ್ ಕೊಟ್ಟಿತ್ತು, ಒಂದು ವಿಶ್ವಾಸ ಹೆಚ್ಚಿತ್ತು. 13 ವರ್ಷಗಳ ನಂತರ ಸಂಜು ಗೀತಾ ಪಾರ್ಟ್ 2 ಈಗ ಬಿಡುಗಡೆ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರ ನಮ್ಮ ಮೇಲೆ ಇರಲಿ ಅಂತ ಹಾರೈಸ್ತೀನಿ. ಈಗಾಗಲೇ ನಾಗಶೇಖರ್ ಥಿಯೇಟರ್ ಲಿಸ್ಟ್ ತೋರಿಸಿದ್ರು. ಅಮೆರಿಕಾದಲ್ಲಿ ಹೆಚ್ಚು ಕಡಿಮೆ 31 ಥಿಯೇಟರ್ಗಳು, 31 ಸ್ಕ್ರೀನ್ಸ್ ನಮಗೆ ಬುಕ್ ಆಗಿದೆ ಅಂತ. ತುಂಬಾ ಖುಷಿ ಆಗತ್ತೆ. ಇನ್ನೊಂದು 2-3 ದಿವಸದಲ್ಲಿ ಅವರು ಡಿಸ್ಟ್ರಿಬ್ಯೂಟರ್ 50 ಸ್ಕ್ರೀನ್ ತನಕ ಹೋಗುತ್ತೆ ಅಂತ ಹೇಳಿದ್ರು. ಎಲ್ಲ ಸ್ನೇಹಿತರಿದ್ದೀರಾ. ಕವಿ, ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಪದೇ ಪದೇ ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು. ಶ್ರೀಧರ್, ಥ್ಯಾಂಕ್ ಯು. ತುಂಬಾ ಅದ್ಭುತವಾದ ಸಂಗೀತ ನಮಗೆ ಕೊಟ್ಟಿದ್ದೀರಾ. ಸಂಗೀತ ಜೇನು, ನಿಮ್ಮ ವಾಯ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಅಬ್ಬಬ್ಬ, ಸೂಪರ್. ಶ್ರೀನಿವಾಸ್ ಸರ್, ಥ್ಯಾಂಕ್ ಯು. ನನ್ನ ನಿರ್ಮಾಪಕರು ಚಲವಾದಿ ಕುಮಾರ್, ಥ್ಯಾಂಕ್ಸ್ ಕುಮಾರ್. ಯಾವುದೇ ವಿಚಾರದಕ್ಕೂ ಯೋಚನೆ ಮಾಡಿದ್ದೀರಾ. ನಾಗಶೇಖರ್ ಕಂಡ ಕನಸಿಗೆಲ್ಲ ಬಣ್ಣ ಹಚ್ಚುವಂತ ಕೆಲಸ ತುಂಬಾ ಅದ್ಭುತವಾಗಿ, ಮುದ್ದಾಗಿ, ಪ್ರೀತಿಯಿಂದ ಮಾಡಿಕೊಟ್ರಿ. ಎಲ್ಲ ಸ್ನೇಹಿತರಿದ್ದಾರೆ, ಆಂಜೇಣ್ಣ, ದೇವರಾಜಣ್ಣ, ಇಂದು ಸರ್, ತೀರ್ಥ, ಪ್ರದೀಪ. ಪದೇ ಪದೇ ನಿಮ್ಮ ಹೆಸರು ಮರ್ತೋಗುತ್ತೆ. ನಂದೀಶ, ಬಾಬಿ, ಎಲ್ಲ ಸ್ನೇಹಿತರು ಬಂದಿದ್ದಾರೆ. ಪೂರ್ಣಣ್ಣ ಕೂತವ್ರಲ್ಲಿ, ಗೋವಿಂದ ರಾಜು ಅವರಿದ್ದಾರೆ. ಥ್ಯಾಂಕ್ ಯು ಬಂದಿದ್ದಕ್ಕೆ. ದೀಪಕ್ ಅಂಡ್ ದೀಪಿಕಾ, ನನ್ನ ಬದುಕಿನ ಗೀತ ಮತ್ತು ನಮ್ಮ ಮುಂದಿನ ಪೀಳಿಗೆ ಗುಡ್ಡಮ್ಮ, ಥ್ಯಾಂಕ್ಸ್ ಫಾರ್ ಕಮಿಂಗ್. ನಿಮ್ಮೆಲ್ಲರ ಆಶೀರ್ವಾದ ಸದಾ ಹೀಗೆ ಇರಲಿ. ಗೆಳೆಯನ ಶ್ರಮ, ಅವರ ಹಣ, ನಮ್ಮ ಕೆಲಸ ಎಲ್ಲವೂ ಚೆನ್ನಾಗಿ ತುಂಬ ನಮ್ಮ ಒಂದು ಅದ್ಭುತ ಸೃಷ್ಟಿ ಮಾಡಿದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಕಿಟ್ಟಪ್ಪ. ಎಸ್, ಸೊ ಕಿಟ್ಟಪ್ಪನ ಒಂದು ಬೇರೆಯ ಶೇಡಲ್ಲಿ ನೋಡುವಂಥ ಒಂದು ಸಿನಿಮಾ ಸಂಜು ವೆಟ್ಸ್ ಕಿಟ್ಟಪ್ಪ 2 ರಿಲೀಸಿಂಗ್ ಇನ್ January 10th. ಸೊ ಈ ಸಿನಿಮಾ ಗೀತಾ, ಸಂಜು ಮತ್ತು ಗೀತಾದ ಪಾತ್ರದ ಆಯ್ಕೆ ಮಾಡೋದಕ್ಕೆ ಬಹಳ ಕಷ್ಟ ಆಯಿತು. ಸಾಕಷ್ಟು ಜನ ಇಲ್ಲ ನೀವು ರಮ್ಯನ್ನೇ ಹಾಕೋಬೇಕು, ಇಲ್ಲ ನೀವು ರಮ್ಯಾ ಅವ್ರನ್ನೇ ಹಾಕೋಬೇಕು ಅಂದರು. ಬಟ್ ಕತೆ ಬೇರೆಯದ್ದೇ ಆಗಿದ್ದರಿಂದ, ಆ ಕತೆಗೂ ಈ ಕತೆಗೂ ಯಾವುದೇ ಸಂಬಂಧ ಇಲ್ಲದೆ ಇದ್ದಿದ್ದರಿಂದ ನನ್ನ ಮೊದಲ ಆಯ್ಕೆ ರಚಿತಾ ರಾಮ್ ಅವರಾಗಿತ್ತು. 2ನೇ ಆಯ್ಕೆ ತ್ರಿಷಾ ಆಗಿತ್ತು. ಸೊ ಐ ಡಿಸೈಡೆಡ್, ಅರ್ಚನಾ ಅಂತ ಸಿಸ್ ಲೈಕ್ ಮೈ ಸಿಸ್ಟರ್, ಅವ್ರನ್ನ ಕೇಳಿದ್ರೆ ನನಗೆ ರಚಿತಾ ಅವ್ರನ್ನ ಅಪ್ರೋಚ್ ಮಾಡೋಣ, ಅವ್ರಿಗೆ ಇಷ್ಟ ಆದರೆ ಲೆಟ್ಸ್ ಗೋ ಹ್ಯಾಡ್, ಇಲ್ಲ ಅಂತಂದರೆ ಐ ಗೋ ಹ್ಯಾಡ್ ವಿತ್ ತ್ರಿಷಾ, ಒಂದ್ಸರಿ ಕೇಳ್ತೀರಾ ಅಂತ. ಸೊ ರಚಿತಾ ಅವ್ರನ್ನ ಮೀಟ್ ಮಾಡಿ ಕತೆ ಹೇಳಿದಾಗ ಕಲಾವಿದೆ ಅದನ್ನ ಅವರು ಸಂಪಾದಿಸ್ಕೊಟ್ಟೋದು ಅದು ಬಹಳನೇ ಮುಖ್ಯ ಆಗುತ್ತೆ. ಮ್ಯಾಮ್, ಎಲ್ಲರೂ ಕೂಡ ಬಹಳ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ನಿಮ್ಗೋಸ್ಕರ. ಇನ್ ತಡ ಮಾಡೋದು ಬೇಡ, ಮಾತಾಡ್ಬಿಡಿ ಮ್ಯಾಮ್. ಎಲ್ರಿಗೂ ನಮಸ್ಕಾರ. ಈ ಒಂದು ಈವೆಂಟ್ಗೆ ಬಂದಂತ ಎಲ್ಲ ಗೆಸ್ಟ್ಗಳಿಗೆ ನನ್ನ ನಮಸ್ಕಾರಗಳು, ಮಾಧ್ಯಮದವ್ರಿಗೆ ನಮಸ್ಕಾರ, ಹಾಗೆ ಇಲ್ಲಿ ನಿಂತಿರುವಂತ ಪ್ರತಿಯೊಬ್ಬರಿಗೂ ನಿಮ್ಗೆಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಂದು ಈವೆಂಟ್ನ ವೀಕ್ಷಣೆ ಮಾಡ್ತಿರೋದಕ್ಕೆ. ಹಲೋ.
ಸೊ ಫಸ್ಟ್ ರಿಜಿಸ್ಟರ್ ಮಾಡಿಬಿಡ್ತೀನಿ ಡೇಟು January 10th. ಅದು ಹೇಳ್ತಾನೆ ಇರಬೇಕಾಗುತ್ತೆ ನಾನು ಶುಕ್ರವಾರದವರೆಗೂ. ಶುಕ್ರವಾರ ಆದಮೇಲೆ ಸಿನಿಮಾ ರಿಲೀಸ್ ಆಗಿದೆ ನೋಡಿದ್ರ ಈ ಥರ ಮಾತು ಸ್ಟಾರ್ಟ್ ಆಗುತ್ತೆ. ಸೊ January 10th ನಮ್ಮ ಸಿನಿಮಾ ಸಂಜು ವೆನ್ಸ್ ಗೀತಾ 2 ರಿಲೀಸ್ ಆಗ್ತಿದೆ. ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ನಿಮ್ಮ ಒಂದು ರಿವ್ಯೂಸ್ ಏನೇ ಇದ್ರೂ ನಮಗೆ ತಿಳಿಸಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿಗೆ ಹೇಳಿ ಅವ್ರನ್ನ ಕರ್ಕೊಂಡು ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪೈರಸಿ ಎಲ್ಲ ಮಾಡಿ ನಮ್ಮ ಸಿನಿಮಾನ ಹಾಳು ಮಾಡೋದಕ್ಕೆ ಹೋಗ್ಬಿಡಿ. ತುಂಬ ಅದ್ಭುತವಾಗಿ ಬಂದಿರುವಂಥ ಸಿನಿಮಾ, ತುಂಬ ಚೆನ್ನಾಗಿ ಮಾಡಿದ್ದೀವಿ ನಾವೆಲ್ಲರೂ ಸೇರಿಕೊಂಡು. ದಿಸ್ ಇಸ್ ಅವರ್ ಟೀಮ್. ಆ್ಯಂಡ್ ಇನ್ಯಾರನ್ನಾದ್ರೂ ಮಿಸ್ ಮಾಡಿದ್ದೀವ ನಮ್ಮ ಟೀಮಲ್ಲಿ, ಪ್ಲೀಸ್ ಯು ಬೋತ್ ಕ್ಯಾನ್ ಜಾಯ್ನ್ ಅಸ್. ಸೊ ನಾನು ಐ ಥಿಂಕ್ ಸ್ಟಾರ್ಟಿಂಗ್ ಫ್ರಮ್ ಸಂಗೀತ ಅವರಿಂದ ಹಿಡಿದು ಅರ್ಚನಾ ಅವರವರೆಗೂ ಐ ಥಿಂಕ್ ಅವರಿಬ್ರಿಗೂ ಸಹ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಎಲ್ರಿಗೂ ತುಂಬ ಪ್ರೀತಿಯಿಂದ ಈ ಸಿನಿಮಾನ ನಾವು ಮಾಡಿರುವಂಥದ್ದು. ಆ್ಯಂಡ್ ಎಲ್ಲರೂ ಮುಖದಲ್ಲಿ ಒಂದು ಮುಗುಳ್ನಗೆ. ಆ್ಯಂಡ್ ವಿ ಆಲ್ ಆರ್ ವೆರಿ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ. ಆ್ಯಂಡ್ ಎಲ್ರಿಗೂ ಒಂದು ಕಾನ್ಫಿಡೆನ್ಸ್ ಏನು ಗೊತ್ತಾ, ಸಿನಿಮಾ ಚೆನ್ನಾಗಾಗತ್ತೆ ಅಂತ, ರೈಟ್? ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಇರಲಿ. 10ನೇ ತಾರೀಕು ದಯವಿಟ್ಟು ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ನಮ್ಮ ಸಿನಿಮಾ ಸಂಜು ಗೀತನ ಹಾರೈಸಿ ಹರಸಿ ದಯವಿಟ್ಟು ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಒಂದು ಒಳ್ಳೆಯ ಕನ್ನಡ ಸಿನಿಮಾವನ್ನ ಕನ್ನಡಿಗರು ಖಂಡಿತವಾಗ್ಲೂ ಗೆಲ್ಲಿಸ್ತಾರೆ. ಆ್ಯಂಡ್ ಅದರಲ್ಲೂ ಕೂಡ ನೀವಿದ್ದೀರಾ ಅಂತಂದ್ರೆ ಅದಕ್ಕೆ ಆಕ್ಟಿಂಗಿಗೆ ಮತ್ತೊಂದು ತೂಕ ಇರುತ್ತೆ. ಆ್ಯಂಡ್ ಆಸ್ ಐ ಸೆಡ್ ಐ ಹ್ಯಾವ್ ಅ ಸ್ಪೆಷಲ್ ಮೆನ್ಷನ್. ನಮ್ಮ ಟ್ರಾವೆಲ್ ಕನ್ಸಲ್ಟೆಂಟ್ ಶಕ್ತಿ ಸರ್ ನನಗೆ ನಾಕ್ಷಿಕ ಸರ್ ಹೇಳಿದಾಗ ನನಗದೇ ನಾವು ಅದೇ ಮಾತಾಡ್ತಿದ್ವಿ. ಸಂಜು ವಿತ್ ಗೀತಾ ಅಂತ ಬಂದ ತಕ್ಷಣ ನಮಗೆ ಬರೋದು ಸ್ವಿಟ್ಜರ್ಲ್ಯಾಂಡ್ ಅಲ್ವಾ. ಸೊ ಡಿಸೆಂಬರಲ್ಲಿ ಹೋಗಿದ್ದು ನಾವು ಸ್ವಿಟ್ಜರ್ಲ್ಯಾಂಡ್ಗೆ. ನಾವು ಅನ್ಕೊಂಡೇ ಇರಲಿಲ್ಲ ವೆದರ್ ಹಾಗಿರುತ್ತೆ ಅಂತ. ನನಗೂ ಕೂಡ ಹೇಳಿದ್ದಾರೆ, ಇಲ್ಲ ಇದು ಯಾಕೆ ಹೋಗ್ತಿದ್ದೀರಾ ನೀವೆಲ್ಲ ಅಂತ. ಬಟ್ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ ಬೀಯಿಂಗ್ ಅ ಟ್ರಾವೆಲ್ ಕನ್ಸಲ್ಟೆಂಟ್ ಅವ್ರಿಗೆ ಗೊತ್ತಿರುತ್ತೆ. ಬಟ್ ವಿ ವಾಸ್ ಸೋ ಸರ್ಪ್ರೈಸ್ ಅಂಡ್ ಶಾರ್ಟ್. ಅಷ್ಟು ಏನು ಹೇಳಕ್ ಬರ್ತಿದ್ದೀನಿ ಅಂದರೆ ನೇಚರ್ ಕೂಡ ನಮ್ಮ ಜೊತೆ ತುಂಬಾನೇ ಸಪೋರ್ಟಿವ್ ಆಗಿತ್ತು. ನೇಚರ್ ವಾಸ್ ಸೋ ಕೈಂಡ್. ಆ್ಯಂಡ್ ಐ ಥಿಂಕ್ ಭಗವಂತಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಎಲ್ಲ ತುಂಬ ಕಷ್ಟದಲ್ಲಿರುತ್ತೆ, ಅದಾದಮೇಲೆ ಎಂಡ್ ರಿಸಲ್ಟ್ ತುಂಬಾ ಚೆನ್ನಾಗಿ ಸ್ಮೂತಾಗಿ ಆಗುತ್ತೆ. ಸೊ ಯಾ ಆಕ್ಚುಲಿ ವೆನ್ ವಿ ಜೆನ್ಯೂನ್ಲಿ ವಿಶ್ ಫಾರ್ ಸಮಥಿಂಗ್ ಅಲ್ಲ, ಯೂನಿವರ್ಸ್ ಅದು ಹೇಗೋ ಒಂದು ದಾರಿ ಮಾಡಿಕೊಡುತ್ತೆ ಅಂತ ನಿಮ್ಮೆಲ್ಲರ ಪರಿಶ್ರಮಕ್ಕೆ ಸಕ್ಕದಾದಂಥ ಏನು ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಜನವರಿ 10ರಿಂದ ಹಿಡಿದು ಇನ್ನೊಂದು ಸಣ್ಣ ಕೆಲಸ ಇದೆ. ಏನಿಲ್ಲ ಮೂವಿಲಿ ಅಂತನಾ? ಕಿಟಪ್ಪ ಬನ್ನಿ ಇಲ್ಲಿ, ನಾಕ್ಷಕರವ್ರೆ ಬನ್ನಿ. ಈಗ ಎಲ್ಲ ಸ್ನೇಹಿತರ ಸಮ್ಮುಖದಲ್ಲಿ ಸಿನಿಮಾ ರಿಲೀಸ್ ಆದ್ಮೇಲೆ ಕತೆ ಎಲ್ರಿಗೂ ಗೊತ್ತಾಗೋದು ಸಾಮಾನ್ಯ. ನಾವೊಂದು ಉಲ್ಟಾ ಮಾಡ್ತಾ ಇದ್ದೀವಿ. ಇನ್ನೂ 3 ದಿನ ಇದೆ, ಇವಾಗಲೇ ಕತೆ ಹೇಳ್ಬಿಡೋಣ ಸಿನಿಮಾದ್ದು. ಸಿನಿಮಾ ಕತೆ ಹೇಳ್ತೀರಾ? ನಮ್ಮ ಸಿನಿಮಾ ಕತೆ ಓಪನ್ ಆಗಿ ಇಲ್ಲ ನಾನು ಹೇಳ, ನೀವೇ ಹೇಳಿ. ಯು ಆರ್ ಅ ಗುಡ್ ಒರೇಟರ್. ನಗಪ್ಪ ಹೇಳ್ಬಿಡೋದ? ಆಗಿದ್ದಾಗ್ಲಿ ಈ ಸಿನಿಮಾ ಕತೆ ಚಿತ್ರಕತೆ ಹೇಳ್ಬಿಟ್ಟೆ ಸಿನಿಮಾ ರಿಲೀಸ್ ಮಾಡ್ಬಿಡೋಣ. ಡಿ ಕೋಡ್ ಅಂತ ಒಂದು ಪದ ಶುರುವಾಗಿದೆ, ಈಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬನ್ನಿ ಮೇಡಮ್. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಒಂದು ಹೂವಿದೆ. ಇದು ಈ ಜಗತ್ತಿನ ಉತ್ಕೃಷ್ಟ ಹೂವು. ಈ ಹೂವಿಗಿರ್ತಕ್ಕಂಥ ವಿಶೇಷ ಶಿಡ್ಲಘಟ್ಟದ ರೇಷ್ಮೆ ಹೂವಿಗೆ. ನಗಪ್ಪ ಹೇಳ್ಬಿಡೋದ? ಆಗಿದ್ದಾಗ್ಲಿ ಈ ಸಿನಿಮಾ ಕತೆ ಚಿತ್ರಕತೆ ಹೇಳ್ಬಿಟ್ಟೆ ಸಿನಿಮಾ ರಿಲೀಸ್ ಮಾಡ್ಬಿಡೋಣ. ಡಿ ಕೋಡ್ ಅಂತ ಒಂದು ಪದ ಶುರುವಾಗಿದೆ, ಈಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬನ್ನಿ ಮೇಡಮ್. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಒಂದು ಹೂವಿದೆ. ಇದು ಈ ಜಗತ್ತಿನ ಉತ್ಕೃಷ್ಟ ಹೂವು. ಈ ಹೂವಿಗಿರ್ತಕ್ಕಂಥ ವಿಶೇಷ ಶಿಡ್ಲಘಟ್ಟದ ರೇಷ್ಮೆ ಹೂವಿಗೆ ಎಷ್ಟು ವಿಶೇಷ ಇದೆಯೋ ಹಾಗೆ ಸ್ವಿಟ್ಜರ್ಲ್ಯಾಂಡ್ನ ಎಡಲ್ಮಿಸ್ ಅಂತ ಒಂದು ಹೂ ಬರುತ್ತೆ. ಆ ಹೂವಿನ ಕ್ಯಾರೆಕ್ಟರ್ ಏನು ಅಂದ್ರೆ, ತಾನು ಪ್ರೀತಿಸುವ ಪ್ರೇಮಿ ದುಂಬಿ ಹೋದ್ರೆ ಮಾತ್ರ ಮಕರಂದ ಕೊಡುತ್ತೆ, ಬಾಕಿಯವರು ಹೋದ್ರೆ ತನ್ನ ಪಕಳೆಗಳನ್ನ ಮುಚ್ಕೊಂಡು ಬಿಡುತ್ತೆ. ಆ ತರದ ಹೂವಿನ ಹೆಸರು ರಚಿತಾರಾಮ್. ಅದು ಒಂದು ನ್ಯಾಷನಲ್ ಫ್ಲವರ್. ಅದನ್ನ ಸೆಲ್ವಿಕಾ ರಾಣಿ ಮಾತ್ರ ಮುಡಿಬೇಕು ಅಂತ ಒಂದು ಸಂಪ್ರದಾಯ ಇದೆ. ನಮಗೆ ಹೆಂಗೆ ರಾಷ್ಟ್ರ ಪಕ್ಷಿ, ರಾಷ್ಟ್ರ ಪುಷ್ಪ ಅಂತೆಲ್ಲ ಇದೆಯೋ ಅವ್ರಿಗೂ ಹಾಗೆ ಇದೆ. ಹಾಗೆ ಯಾವ ದುಂಬಿಗಳು ಆ ಹೂವಿನ ಮೇಲೆ ಕೂರಕ್ಕೆ ಬಿಡದಲೆ ಸೈನ್ಯ ಮಾಡುವ, ಯುದ್ಧ ಮಾಡುವ ದುಂಬಿಯ ಹೆಸರು ಹಿಟೋಟೋಪಸ್ ಅಂತ.
ಆ ದುಂಬಿ ಹೋದ್ರೆ ಮಾತ್ರ ಆ ಹೂವು ತನ್ನ ಪಕಳೆಗಳನ್ನು ತೆರೆದು ಪ್ರೀತಿಸುತ್ತೆ. ಆ ದುಂಬಿ ಹೆಸರು ಶ್ರೀನಗರ ಕಿಟ್ಟಿ. ಚೆನ್ನಾಗಿದ್ಯಾ? ಅಕಸ್ಮಾತ್ ಮಳೆ ಬಂದಾಗ ಒಂದೊಂದ್ಸಲ ಈ ಹೂವಿನ ನೇಚರ್ ಬದಲಾಗ್ಬಿಡುತ್ತೆ. ತನ್ನದಲ್ಲದ ದುಂಬಿ ಬಂದ್ರೆ ಒಳಗಡೆ ಹೋಗಿ ಬಿಟ್ರೆ, ಆ ಹೂ ಹೀಗೆ ಪಕಳೆ ಇರುತ್ತೆ, ಹೋಗ್ಬಿಟ್ರೆ ಆ ಹೂವು ತಾನೂ ಇಲ್ಲವಾಗುತ್ತೆ, ಆ ಹತ್ರ ಬಂದಂತ ದುಂಬಿನೂ ಇಲ್ಲವಾಗಿಸುತ್ತೆ, ಜಗತ್ತಿಗೆ ಉತ್ಕೃಷ್ಟ ಮಕರಂದವನ್ನು ಬಿಟ್ಟೋಗುತ್ತೆ. ಆ ಮಕರಂದದ ಹೆಸರು ಸಂಜು ಬಿಟ್ಸ್ ಗೀತಾ ಭಾಗ 2. ಕಥೆಯನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನು 3 ದಿನ ಇದೆ ಸಿನಿಮಾ. ಒಂದು ಮಾತನ್ನ ಹೇಳ್ತೀನಿ, ಬರಹಗಾರನಾಗಿ ಎಲ್ಲರ ಪರವಾಗಿ ಒಂದು ಮಾತು ಹೇಳ್ತೀನಿ. ವರ್ಷಾಂತ್ಯಕ್ಕೆ 2 ಸೂಪರ್ ಡಿಪ್ಪರ್ ಕೊಟ್ಟು ಹಿಟ್ ಕೊಟ್ಟು 2024 ಕಳಿಸ್ಕೊಟ್ಟಿದ್ದೀರ. ವರ್ಷದ ಆರಂಭಕ್ಕೆ ಮೊಟ್ಟ ಮೊದಲ ಕನ್ನಡ ಸಿನಿಮಾ ಸಂಜು ಬಿಟ್ಸ್ ಗೀತಾ 2 ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಇರಲಿ. ಯಾರೇ ಬರಲಿ ಕನ್ನಡ ಸಿನಿಮಾದ ಎದುರುಗಡೆ ಥಿಯೇಟರ್ ಇಲ್ದಂಗಾಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ, ಇವಾಗ ಒಂದು ಬೈಟ್ ನೋಡಿದ್ರಿ, ನಾನು ಬೆಳಗ್ಗೆಯಿಂದ ಹೇಳಬೇಕು ಅಂತ ಕಾಯ್ತಾ ಇದ್ದೆ. ಈ ಸಿನಿಮಾಗೊಬ್ರು ಹಿತೈಷಿ ಇದ್ದಾರೆ, ಅವ್ರ ಹೆಸರು ಬಾದ್ಶಾ ಕಿಚ್ಚ ಸುದೀಪ. ಹಂಗಿರುವಾಗ ಸಿನಿಮಾ ಚೆನ್ನಾಗಿ ಹೋಗುತ್ತೆ. ತುಂಬಾ ಒಳ್ಳೆ ಮನಸ್ಸಿನಿಂದ ದೊಡ್ಡವರೆಲ್ಲ ವಿಶ್ ಮಾಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಹೊಸ ವರ್ಷಕ್ಕೆ ಬರ್ತಾ ಇರುವ ಮೊದಲ ಹೊಸ ಕಾಪಿ ಈ ಸಿನಿಮಾ ಗೆಲ್ಲೋ ಮುಖಾಂತರ ಕನ್ನಡದ ಮೈಲಿಗಲ್ಲು, ಕನ್ನಡದ ಒಂದು ಹೊಸ ಇತಿಹಾಸ 2025 ಆರಂಭ ಆಗ್ಲಿ ಅಂತ ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. Love you all. Thank you, Rachita, and thank you, Kitapa, and thanks everyone from my team. And ತುಂಬ ಜನ ಸ್ನೇಹಿತರು ಬಂದಿದ್ದೀರಿ, ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ವೆರಿ ಮಚ್. ಜನವರಿ 10, 2025 ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಸಿನಿಮಾ ಸಂಜು ಬಿಟ್ಸ್ ಗೀತಾ ಪಾರ್ಟ್ 2 ರಿಲೀಸ್ ಆಗ್ತಿದೆ. ಎಲ್ಲರೂ ಅದನ್ನ ದೊಡ್ಡ ಸಕ್ಸಸ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮನ ಮುಗಿಸೋಣ. ಲವ್ ಯು ಆಲ್. ಜೈ ಕರ್ನಾಟಕ. ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಮೀಡಿಯಾದವರಿಗೆ, ಮಾಧ್ಯಮ ಮಿತ್ರರಿಗೆ ಹೃದಯಸ್ಪರ್ಶಿ ಧನ್ಯವಾದಗಳು. ಇಷ್ಟೊತ್ತು ತಾಳ್ಮೆಯಿಂದ ಇದ್ದು ಸುದ್ದಿಯನ್ನ ನಾಳೆ ನೀವು ಜನರಿಗೆ ತಲುಪಿಸುವಂತಹ ಮಹತ್ತರ ಕಾರ್ಯವನ್ನ ನೀವು ಮಾಡ್ತೀರಾ. ಆದ್ರಿಂದ ಕನ್ನಡ ಸಿನಿಮಾ ಕನ್ನಡಿಗರಿಗೆ ತಲುಪಿಸುವಂತಹ ಜವಾಬ್ದಾರಿಯನ್ನ ಹೊತ್ತಿರುವ